ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು ಸ್ನಾತಕೋತ್ತರ ಮೆಡಿಕಲ್ ಹಾಗೂ ಡೆಂಟಲ್ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಇದೇ ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹದ್ದಿನ ಕಣ್ಣಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ. ಅಲ್ಲದೆ ಯಾವುದೇ ಗೋಲ್ಮಾಲ್ ನಡೆಯದಂತೆ ಪ್ರಾಧಿಕಾರ ಎಚ್ಚರ ವಹಿಸಿದೆ. ಇದುವರೆಗೂ ರಾಜೀವ್ ಗಾಂಧಿ ವಿವಿ ಅಧೀನದಲ್ಲಿ ನಡೆಯುತ್ತಿದ್ದ ಸ್ನಾತಕೋತ್ತರ ಮೆಡಿಕಲ್ ಹಾಗೂ ಡೆಂಟಲ್ ಸೀಟ್ ಹಂಚಿಕೆ ಜವಾಬ್ದಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಹಿಸಿಕೊಂಡಿದೆ. ಇಂದಿನಿಂದ ಕೌನ್ಸಿಲಿಂಗ್ ಆರಂಭವಾಗಿದ್ದು ಅಂಗವಿಕಲ ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆ ನಡೆಸಲಾಗುತ್ತಿದೆ. ಮಾರ್ಚ್ 30ಕ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಕ್ತಾಯವಾಗಲಿದೆ. ಈ ಪೋಸ್ಟ್ ಗ್ರಾಜುಯೇಷನ್ ಸೆಲೆಕ್ಷನ್ ಮೆಡಿಕಲ್ ಇದರದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮಾಡ್ತಾ ಇದ್ದೇವೆ. ಅದು ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು. ಇದು ಸುಪ್ರೀಂ ಕೋರ್ಟ್ನ ಕೇಸ್ ನಡೀತಾ ಇರೋದ್ರಿಂದ ನಾವು ಸ್ವಲ್ಪ ಸಿದ್ಧತೆ ಮಾಡಿಕೊಂಡ್ರೂ ಕಾರ್ಯಕ್ರಮ ಮುಂದೂಡಿದ್ದು. ಈಗಲೂ ಕೇಸು ಸುಪ್ರೀಂ ಕೋರ್ಟಲ್ಲಿ 25ನೇ ತಾರೀಕಿದೆ. ಅದಕ್ಕಾಗಿ ನಾವು ಸೆಲೆಕ್ಷನ್ ಫೈನಲ್ ಮಾಡ್ತಾ ಇಲ್ಲ, ಓನ್ಲಿ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸನ್ನು ಮಾಡ್ತಾ ಇದ್ದೇವೆ. 25ನೇ ತಾರೀಕು ಇನ್ ಸರ್ವಿಸ್ನ ಮೆಡಿಕಲ್ ಹಾಗೂ ಡೆಂಟಲ್ ಅಭ್ಯರ್ಥಿಗಳ ಕೌನ್ಸಿಲಿಂಗ್ ನಡೆಯಲಿದೆ. ಅದರಂತೆ 26ರಿಂದ ರ್ಯಾಂಕ್ ಆಧಾರದಲ್ಲಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಮಾರ್ಚ್ 30ರಂದು ಡೆಂಟಲ್ ವಿಭಾಗದ ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆ ನಡೆಯಲಿದೆ. ಈ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅದಕ್ಕಾಗಿ 9 ಜನ ಡಾಕ್ಟರ್ ಪ್ಯಾನಲ್ ಬಂದಿದ್ದಾರೆ, ಅದು ನಡೀತಾ ಇದೆ. ಅವ್ರ ಎಲಿಜಿಬಿಲಿಟಿ ಆದಮೇಲೆ ಅವ್ರನ್ನ ವೆರಿಫಿಕೇಷನ್ ಮಾಡಿಕೊಂಡು ಇದರಲ್ಲಿ ಹ್ಯಾಂಡಿಕ್ಯಾಪ್ಗೆ ಯಾರು ಎಲಿಜಿಬಿಲಿಟಿ ಬರ್ತಾರೆ ಅವ್ರು ಹ್ಯಾಂಡಿಕ್ಯಾಪ್ ರಿಸರ್ವೇಷನ್ಗೆ ಬರ್ತಾರೆ. ಹ್ಯಾಂಡಿಕ್ಯಾಪ್ ಎಲಿಜಿಬಿಲಿಟಿ ಬರೋದವರು ಇನ್ನು ಅದರ್ ಕ್ಯಾಟಗರಿನಲ್ಲಿ ಜನರಲ್ಲಿಗೆ ಬಂದಂಗೆ ಬರ್ತಾರೆ. ವೆರಿಫಿಕೇಷನ್ನು ನಮ್ಮ ಶೆಡ್ಯೂಲ್ ಪ್ರಕಾರ 24ನೇ ತಾರೀಕಿಂದ 30ನೇ ತಾರೀಕುವರೆಗೂ ಇದೆ. ಈ ಬಾರಿ ಒಟ್ಟು 9,097 ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದು, ಇದರಲ್ಲಿ ಮೆಡಿಕಲ್ 7,932 ಹಾಗೂ ಡೆಂಟಲ್ನಲ್ಲಿ 1,165 ಅಭ್ಯರ್ಥಿಗಳಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ತೀರ್ಪು ಬಂದ ನಂತರ ಸೀಟ್ ಮ್ಯಾಟ್ರಿಕ್ ವಿವರ ಲಭ್ಯವಾಗಲಿದೆ. ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಪಿಜಿಸಿಇಟಿ ಪ್ರಕ್ರಿಯೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇದ್ದು, ಈ ಬಾರಿಯಾದರೂ ಪರೀಕ್ಷೆ ಪಾರದರ್ಶಕವಾಗಿ ನಡೆಯುತ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್. ನಮ್ಮ ಬಿಬಿಎಂಪಿಯ ಮನಸ್ಥಿತಿನೇ ಹಾಗೋ ಅಥವಾ ಅದು ಕಾರ್ಯನಿರ್ವಹಿಸೋದೇ ಹಾಗೋ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಗೆ ಮುಕುಟದಂತಿರೋ ಯುಟಿಲಿಟಿ ಬಿಲ್ಡಿಂಗ್ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹೀಗಾಗಿ ಕಟ್ಟಡದ ಕೆಲ ಮಹಡಿಗಳು ಕುಸಿಯುವ ಸ್ಥಿತಿಯಲ್ಲಿವೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಎತ್ತರದ ಸ್ಥಳದಿಂದ ವೀಕ್ಷಿಸೋಕೆ ಪ್ರವಾಸಿಗರ ಮೊದಲ ಆಯ್ಕೆ ಈ ಯುಟಿಲಿಟಿ ಬಿಲ್ಡಿಂಗ್. ಈ ಕಟ್ಟಡದ ಮೇಲಿನಿಂದ ನಗರವನ್ನ ವೀಕ್ಷಿಸೋದೇ ಒಂದು ಥ್ರಿಲ್. ಅಂತಹ ಕಟ್ಟಡವೇ ಇದೀಗ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಕುಸಿಯುವ ಭೀತಿ ಎದುರಾಗಿದೆ. ಸಾವಿರದ 1969ರಲ್ಲಿ ನಿರ್ಮಾಣವಾದ ಈ ಬಿಲ್ಡಿಂಗ್ 24 ಅಂತಸ್ತುಗಳನ್ನು ಹೊಂದಿದೆ. ಕಟ್ಟಡದ ಕೊನೆಯ 2 ಅಂತಸ್ತುಗಳನ್ನ ಬಾಲಿವುಡ್ ನಟ ಅಮ್ಜದ್ ಖಾನ್ಗೆ 1990ರಲ್ಲಿ ಹೋಟೆಲ್ ನಡೆಸೋಕೆ ಅಂತ ನೀಡಲಾಗಿತ್ತು. ಆದರೆ ಕೋರ್ಟ್ ವ್ಯಾಜ್ಯದ ಹಿನ್ನೆಲೆಯಲ್ಲಿ 1999ರಲ್ಲಿ ಮುಚ್ಚಲಾಯಿತು. ಅಂದಿನಿಂದ 23 ಮತ್ತು 24ನೇ ಅಂತಸ್ತುಗಳಿಗೆ ಬಾಗಿಲು ಹಾಕಲಾಯಿತು. ಹೀಗಾಗಿ ಮೊದಲೆರಡು ಮಹಡಿಗಳು ನಿರ್ವಹಣೆ ಇಲ್ಲದೆ ಶಿಥಿಲಾವಸ್ಥೆ ತಲುಪಿವೆ. ಇದರ ಪರಿಣಾಮ ಕಟ್ಟಡದ ಹೊರಗಿನ ಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಸಿಮೆಂಟ್ ಕಳಚಿ ಉದುರ್ತಾ ಇದೆ. ನಾವು ಬರಲೇಬೇಕು, ಡೈಲಿ ಬದಲೇ ಬರ್ತೀವಿ, ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ. ನಾವೇನು ಅದ್ರ ಬಗ್ಗೆ ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದು. ಹಾಂ, ಬಟ್ ಅದು ಮೊದಲು ಇವರು BBMP ಅವರು ಸ್ವಲ್ಪ ಆಕ್ಷನ್ ತಗೊಂಡು ಅದೆಲ್ಲ ಸರ್ ಮಾಡಬೇಕು. ಈ ಕಟ್ಟಡದಲ್ಲಿ ಸರ್ಕಾರಿ ಕಚೇರಿಗಳು, ಬಟ್ಟೆ ಶಾಪ್ಗಳು, ಬೋಟಿಕ್ಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ ಮತ್ತು ಸಿನಿಮಾ ಮಂದಿರಗಳಿವೆ. ಒಂದೊಮ್ಮೆ ಕಟ್ಟಡದ ಗೋಡೆ ಏನಾದರೂ ಕುಸಿದ್ರೆ ಗತಿ ಏನು ಅಂತ ಕಟ್ಟಡದ ಬಾಡಿಗೆದಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮಗೆ ಇರುತ್ತೆ ಭಯ, ನಾನು ಯಾರು ಕೇಳಬೇಕು, ಯಾರು ಕೇಳೋಕ್ಕಾಗಲ್ಲ. ಏನು ಮಾಡಬೇಕು, ಕಾರ್ಪೊರೇಷನ್ ನೋಡಬೇಕು, ಕಾರ್ಪೊರೇಷನ್ ಮಾಡಬೇಕು, ನಮ್ಗೆ ಹೇಳೋಕ್ಕಾಗಲ್ಲ. ಅದು ಅವ್ರು ಏನು ರಿಯಾಕ್ಷನ್ ತಗೊಳ್ಳ. ಅನಾಹುತವಾದ ಮೇಲೆ ಎಚ್ಚೆತ್ತುಕೊಳ್ಳೋ ಬದಲು ಬಿಬಿಎಂಪಿ ಕೂಡಲೇ ಕಟ್ಟಡ ನಿರ್ವಹಣೆ ಮಾಡಬೇಕಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಟ್ಟಡದ ದುರಸ್ತಿ ಕಾರ್ಯ ಮಾಡ್ತಾರಾ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.
ಬೆಂಗಳೂರಲ್ಲಿ ಒಂದೊಂದೇ ಥಿಯೇಟರ್ಗಳು ಬಾಗಿಲು ಹಾಕ್ತಾ ಇವೆ. ಹೀಗಿರುವಾಗ ಕಳೆದ 3-4 ದಶಕಗಳಿಂದ ಜನರಿಗೆ ಮನರಂಜನೆ ಕೊಡ್ತಾ ಇರುವ ಅಭಿನಯ ಥಿಯೇಟರ್ ಮಾಲೀಕತ್ವದ ಬಗೆಗಿನ ವಿವಾದ ಆರಂಭವಾಗಿದೆ. ಈ ಚಿತ್ರಮಂದಿರಕ್ಕೆ ನಿಜವಾದ ಓನರ್ ಯಾರು? ಏನಿದರ ವಿವಾದ? ಈ ಕುರಿತು ನೋಡೋಣ ಬನ್ನಿ. ಅಭಿನಯ ಥಿಯೇಟರ್ ಕೆಜಿ ರಸ್ತೆಯ ಪ್ರಮುಖ ಆಕರ್ಷಣೆ. 1972ರಲ್ಲಿ ನಿರ್ಮಾಣವಾದ ಚಿತ್ರಮಂದಿರ ಅಂದಿನ ದಿನಗಳಲ್ಲಿ ಜನರ ಗಮನ ಸೆಳೆದಿತ್ತು. ಈಗ ನೀವು ಮಾಲ್ಗಳಲ್ಲಿ ನೋಡುವ ಎಕ್ಸಲೇಟರ್ ಅನ್ನ ಅಂದೇ ಚಿತ್ರಮಂದಿರಕ್ಕೆ ಅಳವಡಿಸಲಾಗಿತ್ತು. ಆದರೆ ಈಗ ಈ ಥಿಯೇಟರ್ ಯಾರ್ದು ಅನ್ನೋ ಪ್ರಶ್ನೆ ಎದ್ದಿದೆ. ಕಳೆದ 2012ರಲ್ಲಿ ಈ ಥಿಯೇಟರ್ ಜಾಗದ 40 ವರ್ಷದ ಲೀಸ್ ಅಗ್ರಿಮೆಂಟ್ ಪೂರ್ಣಗೊಂಡಿದೆ. ಗೋವಿಂದರಾಜು ಹಾಗೂ ಭಾರತಿ ಎಂಬುವರಿಂದ ಈ ಜಾಗವನ್ನ ಪಡೆದುಕೊಂಡಿದ್ದ ತಲ್ಲಂ ನಂಜುಂಡಶೆಟ್ಟಿ ಅನ್ನೋರು ಈ ಜಾಗವನ್ನ ಅದರ ಮಾಲೀಕರಿಗೆ ಬಿಟ್ಟು ಕೊಡಬೇಕಿತ್ತು. ಆದರೆ ನಂಜುಂಡಶೆಟ್ಟಿ ಇದೀಗ ಜಾಗಕ್ಕೂ ಅವರಿಗೂ ಸಂಬಂಧವೇ ಇಲ್ಲ ಅಂತಿದ್ದಾರೆ. 40 ವರ್ಷದ ಕೆಳಗೆ ಭಾರತಿ ಗೋವಿಂದರಾಜ್ ಹತ್ರ ಲೀಸಿಗೆ ತಗೊಂಡಿದ್ವಿ. ಆ ಲ್ಯಾಂಡ್ ಬ್ಯಾರನ್ ಲ್ಯಾಂಡ್, ಅದು ಖಾಲಿ ಬಿದ್ದಿತ್ತು. ಅದು ಲೀಸಿಗೆ ತಗೊಂಡು 40 ವರ್ಷ ನನಗೆ ಲೀಸ್ ಮಾಡಿಕೊಟ್ಟಿದ್ದರು. ನಾನು ತಗೊಂಡು ಥಿಯೇಟ್ರ್ ಕಟ್ಟಿಸಿ ಎಸ್ಕಲೇಟ್ರ್ ಹಾಕಿಸಿ ಎಲ್ಲ ಸುಮಾರು ದುಡ್ಡು ಖರ್ಚು ಮಾಡಿ ಎಲ್ಲ ನಾನೇ ಮಾಡಿದ್ದು. ಮಾಡಾದಮೇಲೆ 40 ವರ್ಷ ಆಗೋಕ್ಕೆ ಮೊದಲೇ ಅವರು ನನಗೆ ಸೇಲ್ ಮಾಡಿದರು. ಲ್ಯಾಂಡ್ ಮಾತ್ರ ಅವ್ರದ್ದು, ಮೇಲ್ಗಡೆ ಸ್ಟ್ರಕ್ಚರ್ಸ್ ಎಲ್ಲ ನಂದು. ಸೇಲ್ ಮಾಡಿದ್ರು. ಆ ಸೇಲ್ ಮಾಡಿ ನಾವು ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ಅಂತ ಯಾಕೆ ಅಂತಂದರೆ, ನನಗೆ ಹೇಗಿದ್ದು 40 ವರ್ಷ ಲೀಸ್ ಇತ್ತಲ್ವ, 40 ವರ್ಷ ಲೀಸ್ ಆದಮೇಲೆ ಆ ಸೇಲ್ ಮಾಡಿಕೊಡಿ ಅಂತ ಕೇಳೋಣ ಅಂತ ನಾನು ಸುಮ್ಮನೆ ಇದ್ದೆ. ಇದೀಗ ಭಾರತಿ ಹಾಗೂ ಗೋವಿಂದರಾಜು ನಂಜುಂಡಶೆಟ್ರು ಜಾಗ ಖರೀದಿಯ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ಈ ಬಗ್ಗೆ ನಂಜುಂಡಶೆಟ್ರು ಹೇಳೋದೇ ಬೇರೆ. ಇವಾಗ 40 ವರ್ಷ ಆಗೋಯ್ತು. ನೀವು ಸೇಲ್ ಮಾಡಿದ್ದೀರಾ, ನನಗೆ ಅಡ್ವಾನ್ಸ್ ತೊಗೊಂಡಿದ್ದೀರಾ, ಸೇಲ್ ಡೀಡ್ ಇದೆ, ಅಗ್ರಿಮೆಂಟು ಸೆಲ್ ಇದೆ, ಅದ್ರ ಪ್ರಕಾರ ನನಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು ನೀವು ಪ್ರಾಪರ್ಟಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಅವರು ಪೊಲೀಸ್ಗೆ ಅವರಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಕಂಪ್ಲೇಂಟ್ ಕೊಟ್ಟು ಏನೇನೋ ಮಾಡ್ತಾಯಿದ್ದಾರೆ. ಒಟ್ಟಾರೆ ಇದೀಗ ರಾಜ್ಯದ ಮತ್ತೊಂದು ಹಳೆಯ ಥಿಯೇಟರ್ ಒಂದರ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದಂತಾಗಿದೆ. ಹೀಗಾಗಿ ಇದಕ್ಕೆ ಓನರ್ ಯಾರು, ಬಾಡಿಗೆದಾರರು ಯಾರು ಅನ್ನೋದು ಕೋರ್ಟ್ ತೀರ್ಪಿನ ಬಳಿಕವಷ್ಟೇ ಬಹಿರಂಗವಾಗಲಿದೆ. ರೇವನ್ ಪಿಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ